ಶ್ರೀ ಸಂಕಲ್ಪ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಕುಂಭ ರಾಶಿಯವರಿಗೆ ಜುಲೈ 27, 28, 29 ಮತ್ತು 30 ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡುತ್ತಿವೆ. ಬಹಳ ದಿನಗಳಿಂದ ಒಂದೇ ಕಡೆ ನಿಂತು ಹೋಗಿದ್ದ ಪರಿಸ್ಥಿತಿ ಈಗ ಮುನ್ನಡೆಯಲು ಪ್ರಾರಂಭವಾಗುತ್ತದೆ. ನಿಮ್ಮಲ್ಲಿ ನೀವು ಕೂಡ ಊಹಿಸದ ಬದಲಾವಣೆ ಈ ದಿನಗಳಲ್ಲಿ ಕಾಣಿಸುತ್ತದೆ. ಇಷ್ಟು ದಿನ ನಿಮ್ಮ ಮನಸ್ಸಿನಲ್ಲಿ ಓಡಾಡುತ್ತಿದ್ದ ಅನುಮಾನಗಳಿಗೆ ಒಂದೊಂದಾಗಿ ಉತ್ತರಗಳು ಸಿಗುತ್ತವೆ. ಮುಂದುವರಿಯಬೇಕೋ ಅಥವಾ ಇಲ್ಲೇ ನಿಲ್ಲಬೇಕೋ ಎಂಬ ಗೊಂದಲಕ್ಕೆ ಈ 4 ದಿನಗಳು ಸ್ಪಷ್ಟವಾದ ದಾರಿಯನ್ನು ತೋರಿಸುತ್ತವೆ. ಕೆಲವು ಬದಲಾವಣೆಗಳು ದೊಡ್ಡ ಶಬ್ದ ಮಾಡಿಕೊಂಡು ಬರುವುದಿಲ್ಲ, ನಿಶ್ಶಬ್ದವಾಗಿ ಶುರುವಾಗಿ ಇಡೀ ಜೀವನವನ್ನೇ ಬದಲಾಯಿಸಿಬಿಡುತ್ತವೆ. ಕುಂಭರಾಶಿಯವರಿಗೆ ಈಗ ಅಂತಹ ಸಮಯವೇ ಪ್ರಾರಂಭವಾಗಿದೆ. ಸಣ್ಣ ಘಟನೆಯಂತೆ ಕಾಣಿಸುವ ವಿಷಯ ಕೆಲವೇ ದಿನಗಳಲ್ಲಿ ದೊಡ್ಡ ತಿರುವು ನೀಡಲು ಕಾರಣವಾಗುತ್ತದೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ನಡೆಯುವ ಪ್ರತಿಯೊಂದು ವಿಷಯವನ್ನು ಶ್ರದ್ಧೆಯಿಂದ ಗಮನಿಸುವುದು ಅತ್ಯಂತ ಮುಖ್ಯ. ಇತ್ತೀಚೆಗೆ ನಿಮ್ಮಲ್ಲಿ ಬಹಳಷ್ಟು ಜನರು ಒಂದು ಪ್ರಶ್ನೆಯೊಂದಿಗೆ ಜೀವಿಸುತ್ತಿದ್ದಾರೆ. ನಾವು ಎಷ್ಟೇ ಕಷ್ಟಪಟ್ಟರೂ ಫಲಿತಾಂಶ ಏತಕ್ಕಾಗಿ ತಡವಾಗುತ್ತಿದೆ ಎಂಬ ಭಾವನೆ ಎಷ್ಟೋ ಬಾರಿ ಮನಸ್ಸನ್ನು ಕಾಡಿದೆ. ಆ ಕಾಯುವಿಕೆಗೆ ಈಗ ಮುಕ್ತಾಯ ಕಾಣಿಸುತ್ತಿದೆ. ನಿಮ್ಮ ಪ್ರಯತ್ನಗಳನ್ನು ಗುರುತಿಸುವ ಪರಿಸ್ಥಿತಿಗಳು ಸಾಲಾಗಿ ಎದುರಾಗುತ್ತವೆ. ನೀವು ಇಟ್ಟ ಪ್ರತಿಯೊಂದು ಹೆಜ್ಜೆಯೂ ವ್ಯರ್ಥವಾಗಲಿಲ್ಲ ಎಂದು ನಿಮಗೆ ಅರ್ಥವಾಗುವ ಘಟನೆಗಳು ಸಂಭವಿಸುತ್ತವೆ. ಈ 4 ದಿನಗಳಲ್ಲಿ ನಿಮ್ಮ ಆಲೋಚನಾ ವಿಧಾನದಲ್ಲೂ ಸ್ಪಷ್ಟ ಬದಲಾವಣೆ ಕಾಣಿಸುತ್ತದೆ. ಇಷ್ಟು ದಿನ ಇತರರಿಗಾಗಿ ಆಲೋಚಿಸುತ್ತಿದ್ದ ನೀವು ಈಗ ನಿಮ್ಮ ಜೀವನಕ್ಕೆ ಉಪಯುಕ್ತವಾಗುವ ನಿರ್ಧಾರಗಳ ಮೇಲೆ ಗಮನ ಹರಿಸುತ್ತೀರಿ. ಅದೇ ನಿಮಗೆ ದೊಡ್ಡ ಬಲವಾಗಿ ಮಾರ್ಪಡುತ್ತದೆ. ನಿಮ್ಮ ಸಮಯದ ಮೌಲ್ಯ, ನಿಮ್ಮ ಶ್ರಮದ ಮೌಲ್ಯ, ನಿಮ್ಮ ವ್ಯಕ್ತಿತ್ವದ ಮೌಲ್ಯ ನಿಮಗೆ ಇನ್ನಷ್ಟು ಸ್ಪಷ್ಟವಾಗಿ ತಿಳಿಯುತ್ತದೆ. ಮತ್ತೊಂದು ಪ್ರಮುಖ ವಿಷಯವೇನೆಂದರೆ, ಈ ದಿನಗಳಲ್ಲಿ ನಿಮಗೆ ಸಿಗುವ ಪ್ರತಿಯೊಂದು ಅವಕಾಶವೂ ಒಂದೇ ರೀತಿ ಕಾಣಿಸುವುದಿಲ್ಲ. ಕೆಲವು ಅವಕಾಶಗಳು ಸಾಧಾರಣವಾಗಿ ಕಂಡರೂ ಅವುಗಳ ಹಿಂದೆ ದೊಡ್ಡ ಪ್ರಯೋಜನ ಅಡಗಿರುತ್ತದೆ. ಅದಕ್ಕಾಗಿಯೇ ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಯೋಚಿಸಿ ತೆಗೆದುಕೊಳ್ಳಿ. ಅವಸರ ಪಡದೆ ಮುನ್ನಡೆಯುವ ಪ್ರತಿಯೊಂದು ಹೆಜ್ಜೆಯೂ ನಿಮ್ಮ ಭವಿಷ್ಯಕ್ಕೆ ಬಲವಾದ ಬುನಾದಿಯಾಗುತ್ತದೆ. ನಿಮ್ಮ ಸುತ್ತಮುತ್ತ ಇರುವವರ ನಡವಳಿಕೆಯಲ್ಲೂ ಸಣ್ಣ ಬದಲಾವಣೆಗಳು ಕಾಣಿಸುತ್ತವೆ. ಇದುವರೆಗೂ ನಿಮ್ಮ ಮಾತನ್ನು ಗಮನಿಸದವರು ಈಗ ನಿಮ್ಮ ಅಭಿಪ್ರಾಯವನ್ನೂ ಕೇಳುತ್ತಾರೆ. ನಿಮ್ಮ ಕೆಲಸದ ಶೈಲಿ, ನಿಮ್ಮ ತಾಳ್ಮೆ, ನಿಮ್ಮ ಪ್ರಾಮಾಣಿಕತೆಗೆ ಮೌಲ್ಯ ಹೆಚ್ಚಾಗುತ್ತದೆ. ಈ ಗೌರವ ಒಂದೇ ದಿನದಲ್ಲಿ ಬಂದಿದ್ದಲ್ಲ. ನೀವು ತೋರಿಸಿದ ತಾಳ್ಮೆ ಈಗ ಫಲ ನೀಡುತ್ತಿದೆ. ಈ 4 ದಿನಗಳಲ್ಲಿ ಒಂದು ಸಣ್ಣ ನಿರ್ಧಾರ ನಿಮ್ಮ ಜೀವನಕ್ಕೆ ಹೊಸ ದಿಕ್ಸೂಚಿಯಾಗಲಿದೆ. ಆ ನಿರ್ಧಾರ ಕೆಲಸ ಅಥವಾ ಉದ್ಯೋಗಕ್ಕೆ ಸಂಬಂಧಿಸಿದ್ದೇ ಆಗಿರಬೇಕೆಂದಿಲ್ಲ. ಕುಟುಂಬ, ವೈಯಕ್ತಿಕ ಜೀವನ, ಭವಿಷ್ಯದ ಯೋಜನೆಗಳು ಅಥವಾ ನಿಮ್ಮ ಸ್ವಂತ ಬೆಳವಣಿಗೆಗೆ ಸಂಬಂಧಿಸಿದ್ದೂ ಆಗಿರಬಹುದು. ಆದರೆ ಆ ನಿರ್ಧಾರದ ನಂತರ ನಿಮ್ಮಲ್ಲಿ ಮೂಡುವ ಧೈರ್ಯ ಮಾತ್ರ ಸಂಪೂರ್ಣವಾಗಿ ಹೊಸದಾಗಿರುತ್ತದೆ. ನಿಮ್ಮಲ್ಲಿ ಬಹಳಷ್ಟು ಜನರು ಗತಕಾಲವನ್ನು ಮರೆಯಲಾಗದೆ ಈಗಾಗಲೇ ಕೆಲವು ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡಿದ್ದಾರೆ. ಆದರೆ ಈಗ ನಿಮ್ಮ ಗಮನ ಗತಕಾಲದ ಮೇಲಲ್ಲ, ಮುಂಬರುವ ದಿನಗಳ ಮೇಲಿರುತ್ತದೆ. ಅದೇ ಈ ತಿರುವಿನ ನಿಜವಾದ ಅರ್ಥ. ಒಂದು ಹೊಸ ಆಲೋಚನೆ, ಹೊಸ ನಂಬಿಕೆ, ಹೊಸ ಆರಂಭ ನಿಮ್ಮ ಜೀವನವನ್ನು ಪ್ರವೇಶಿಸುತ್ತದೆ. ಈ 4 ದಿನಗಳು ಮುಗಿಯುವಷ್ಟರಲ್ಲಿ ನನ್ನ ಜೀವನ ಮತ್ತೆ ಮುನ್ನಡೆಯುತ್ತಿದೆ ಎಂಬ ಭಾವನೆ ನಿಮ್ಮಲ್ಲಿ ಸ್ಥಿರವಾಗುತ್ತದೆ. ಈ ಬದಲಾವಣೆ ಹೊರಗಿನ ಪ್ರಪಂಚದಲ್ಲಿ ಶುರುವಾಗುವ ಮುನ್ನ ನಿಮ್ಮ ಮನಸ್ಸಿನಲ್ಲಿ ಶುರುವಾಗುತ್ತದೆ. ಮನಸ್ಸು ಬದಲಾದರೆ ದಾರಿ ಬದಲಾಗುತ್ತದೆ. ದಾರಿ ಬದಲಾದರೆ ಜೀವನವೂ ಬದಲಾಗುತ್ತದೆ. ಕುಂಭ ರಾಶಿಯವರಿಗೆ ಈ 4 ದಿನಗಳಲ್ಲಿ ಮೊದಲು ಸ್ಪಷ್ಟವಾಗಿ ಕಾಣಿಸುವ ಬದಲಾವಣೆ ಕುಟುಂಬ ಮತ್ತು ಸಂಬಂಧಗಳಲ್ಲಿ. ಬಹಳ ದಿನಗಳಿಂದ ಮನಸ್ಸಿನಲ್ಲಿ ಉಳಿದುಹೋಗಿದ್ದ ಕೆಲವು ಮಾತುಗಳು, ಕೆಲವು ಅಪಾರ್ಥಗಳು ಈಗ ಮುಕ್ತಾಯದ ಹಂತಕ್ಕೆ ತಲುಪುತ್ತವೆ. ಮನೆಯ ವಾತಾವರಣ ನೆಮ್ಮದಿಯಿಂದ ಪ್ರಶಾಂತವಾಗಿ ಬದಲಾಗುತ್ತದೆ. ಸಣ್ಣಪುಟ್ಟ ವಿಷಯಗಳಿಗೆ ನಡೆದ ಜಗಳಗಳು ಕಡಿಮೆಯಾಗುತ್ತವೆ. ನೀವು ಹೇಳುವ ಮಾತನ್ನು ಕೇಳಲು ಕುಟುಂಬದ ಸದಸ್ಯರು ಸಿದ್ಧರಾಗಿರುತ್ತಾರೆ. ಇತ್ತೀಚೆಗೆ ಒಂದು ನಿರ್ಧಾರದ ವಿಷಯದಲ್ಲಿ ನಿಮ್ಮ ಮನಸ್ಸು ಎರಡೂ ಕಡೆ ಆಲೋಚಿಸುತ್ತಿತ್ತು. ಒಂದು ಕಡೆ ಕೌಟುಂಬಿಕ ಜವಾಬ್ದಾರಿಗಳು, ಇನ್ನೊಂದು ಕಡೆ ವೈಯಕ್ತಿಕ ಗುರಿಗಳು. ಈ 4 ದಿನಗಳಲ್ಲಿ ಈ ಎರಡರ ನಡುವೆ ಸಮತೋಲನ ಏರ್ಪಡುತ್ತದೆ. ಯಾವುದನ್ನು ಮೊದಲು ಮಾಡಬೇಕು, ಯಾವುದನ್ನು ಆಮೇಲೆ ಮಾಡಬೇಕು ಎಂಬ ಸ್ಪಷ್ಟತೆ ನಿಮಗೆ ಸಿಗುತ್ತದೆ. ಇದರಿಂದ ನಿಮ್ಮಲ್ಲಿರುವ ಮಾನಸಿಕ ಒತ್ತಡವು ಕಡಿಮೆಯಾಗುತ್ತದೆ. ಇದುವರೆಗೂ ನಿಮ್ಮಿಂದ ದೂರವಿದ್ದ ವ್ಯಕ್ತಿಯೊಬ್ಬರು ಮತ್ತೆ ನಿಮ್ಮೊಂದಿಗೆ ಮಾತನಾಡಲು ಮುಂದೆ ಬರುತ್ತಾರೆ. ಆ ಸಂಭಾಷಣೆ ಸಣ್ಣದಾಗಿದ್ದರೂ ಅದರ ಪ್ರಭಾವ ಮಾತ್ರ ದೊಡ್ಡದಾಗಿರುತ್ತದೆ. ಬಹಳ ದಿನಗಳಿಂದ ನಿಂತುಹೋಗಿದ್ದ ಸಂಬಂಧ ಮತ್ತೆ ಚಿಗುರೊಡೆಯುತ್ತದೆ. ಯಾರು ಮೊದಲು ಮಾತನಾಡಬೇಕು ಎಂಬ ಸಂಕೋಚ ಮುಗಿಯುತ್ತದೆ. ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ಚರ್ಚೆ ಶುರುವಾಗುತ್ತದೆ. ಅದು ಮನೆ ಬದಲಾಯಿಸುವ ಬಗ್ಗೆ ಆಗಿರಬಹುದು, ಕುಟುಂಬದ ಯೋಜನೆಯ ಬಗ್ಗೆ ಇರಬಹುದು, ಅಥವಾ ಎಲ್ಲರೂ ಸೇರಿ ತೆಗೆದುಕೊಳ್ಳಬೇಕಾದ ಒಂದು ಪ್ರಮುಖ ನಿರ್ಧಾರದ ಬಗ್ಗೆ ಇರಬಹುದು. ಆ ಚರ್ಚೆಯಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ವಿಶೇಷ ಮೌಲ್ಯ ಸಿಗುತ್ತದೆ. ನಿಮ್ಮ ಮಾತಿಗೆ ಬಲ ಹೆಚ್ಚಾಗುತ್ತದೆ. ಇಷ್ಟು ದಿನ ನೀವು ಮಾಡಿದ ತ್ಯಾಗಗಳನ್ನು ಕುಟುಂಬಸ್ಥರು ಈಗ ಗುರುತಿಸುತ್ತಾರೆ. ಹೊರಗೆ ಹೇಳಲಾಗದಿದ್ದರೂ ಅವರ ನಡೆನುಡಿಯಲ್ಲಿ ಆ ಬದಲಾವಣೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ನಿಮ್ಮ ಮೇಲಿನ ನಂಬಿಕೆ ಹೆಚ್ಚಾಗುತ್ತದೆ ಮತ್ತು ನಿಮಗೆ ನೀಡಲಾಗುವ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ.
ಈ ಜವಾಬ್ದಾರಿಗಳು ನಿಮಗೆ ಹೊರೆಯಾಗಿ ಅನಿಸುವುದಿಲ್ಲ, ಏಕೆಂದರೆ ಈಗ ಅವುಗಳನ್ನು ನಿರ್ವಹಿಸುವ ಧೈರ್ಯ ನಿಮ್ಮಲ್ಲಿ ಇರುತ್ತದೆ. ಕೆಲವು ಕುಂಭ ರಾಶಿಯವರಿಗೆ ಸಂಬಂಧಿಕರಿಂದ ಶುಭ ಸುದ್ದಿ ಸಿಗುತ್ತದೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಮಾಹಿತಿಯು ನಿಮ್ಮನ್ನು ತಲುಪುತ್ತದೆ. ಅದು ಕುಟುಂಬಕ್ಕೆ ಸಂತೋಷವನ್ನು ತರುತ್ತದೆ. ಮನೆಯಲ್ಲಿ ನಗು ಹೆಚ್ಚಾಗುತ್ತದೆ. ಇಷ್ಟು ದಿನ ಕಾಣಿಸದ ಸಂತೋಷ ಮತ್ತೆ ಮನೆಯ ವಾತಾವರಣದಲ್ಲಿ ಕಾಣಿಸುತ್ತದೆ. ಈ ದಿನಗಳಲ್ಲಿ ಒಂದು ವಿಷಯವನ್ನು ನೆನಪಿನಲ್ಲಿಡಿ: ನಿಮ್ಮ ಬಳಿಗೆ ಬರುವ ಪ್ರತಿಯೊಂದು ಮಾತಿಗೂ ತಕ್ಷಣವೇ ಪ್ರತಿಕ್ರಿಯಿಸುವ ಅಗತ್ಯವಿಲ್ಲ. ಪ್ರಶಾಂತವಾಗಿ ಕೇಳಿ, ಯೋಚಿಸಿ ಮಾತನಾಡಿದರೆ ನಿಮ್ಮ ಗೌರವ ಇನ್ನಷ್ಟು ಹೆಚ್ಚಾಗುತ್ತದೆ. ನಿಮ್ಮ ತಾಳ್ಮೆಯೇ ಈ 4 ದಿನಗಳಲ್ಲಿ ನಿಮಗಿರುವ ದೊಡ್ಡ ಬಲ. ನೀವು ಇಷ್ಟು ದಿನ ಮನಸ್ಸಿನಲ್ಲಿಟ್ಟುಕೊಂಡಿದ್ದ ಒಂದು ನೋವು ಈ ದಿನಗಳಲ್ಲಿ ಕ್ರಮೇಣ ಕಡಿಮೆಯಾಗುತ್ತದೆ. ಯಾಕೆಂದರೆ ನಿಮಗೆ ಬೇಕಾದ ಪ್ರೀತಿ ಮತ್ತು ಅರ್ಥಮಾಡಿಕೊಳ್ಳುವ ಮನುಷ್ಯರು ನಿಮ್ಮ ಸುತ್ತಲೂ ಇದ್ದಾರೆ ಎಂಬ ವಿಷಯ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಅದೇ ನಿಮ್ಮಲ್ಲಿ ಹೊಸ ನಂಬಿಕೆಯನ್ನು ಮೂಡಿಸುತ್ತದೆ. ಕುಟುಂಬ ಬಲವಾಗಿದ್ದರೆ ಜೀವನದ ಉಳಿದ ಕ್ಷೇತ್ರಗಳಲ್ಲೂ ಧೈರ್ಯವಾಗಿ ಮುನ್ನಡೆಯುವುದು ಸುಲಭವಾಗುತ್ತದೆ. ಈ ದಿನಗಳಲ್ಲಿ ಸಿಗುವ ಕುಟುಂಬದ ಬೆಂಬಲ ಮುಂಬರುವ ನಿರ್ಧಾರಗಳಿಗೆ ಬಲವಾದ ಬುನಾದಿಯಾಗುತ್ತದೆ. ಕುಟುಂಬದಲ್ಲಿ ಪ್ರಶಾಂತತೆ ಹೆಚ್ಚಿದ ನಂತರ ಜುಲೈ 27ರಿಂದ 30ರವರೆಗೆ ಕುಂಭರಾಶಿಯವರ ಮೇಲೆ ಪ್ರಭಾವ ಬೀರುವ ಮುಂದಿನ ಕ್ಷೇತ್ರ ಉದ್ಯೋಗ ಮತ್ತು ವೃತ್ತಿಜೀವನ. ಇಲ್ಲಿ ಶುರುವಾಗುವ ಬದಲಾವಣೆ ನೇರವಾಗಿ ನಿಮ್ಮ ಭವಿಷ್ಯದ ಮೇಲೆ ಪ್ರಭಾವ ಬೀರುತ್ತದೆ. ಇಷ್ಟು ದಿನ ನಿಶ್ಶಬ್ದವಾಗಿ ನಿಮ್ಮ ಕೆಲಸವನ್ನು ನೀವು ಮಾಡಿಕೊಂಡು ಬಂದಿದ್ದರೂ ಈಗ ನಿಮಗೆ ವಿಶೇಷ ಗುರುತಿಸುವಿಕೆ ಸಿಗುತ್ತದೆ. ನಿಮ್ಮ ಕೆಲಸವನ್ನು ಗಮನಿಸುತ್ತಿದ್ದ ವ್ಯಕ್ತಿಯೊಬ್ಬರು ಈ ದಿನಗಳಲ್ಲಿ ನಿಮ್ಮೊಂದಿಗೆ ಮಾತನಾಡುತ್ತಾರೆ. ಆ ಸಂಭಾಷಣೆ ನಿಮ್ಮಲ್ಲಿ ಹೊಸ ಉತ್ಸಾಹವನ್ನು ತುಂಬುತ್ತದೆ. ನೀವು ಪಟ್ಟ ಕಷ್ಟಕ್ಕೆ ಮೆಚ್ಚುಗೆಯ ಮಾತುಗಳು ಕೇಳಿಬರುತ್ತವೆ. ಬಹಳ ದಿನಗಳ ನಂತರ ನನ್ನ ಶ್ರಮಕ್ಕೆ ಮೌಲ್ಯ ಸಿಕ್ಕಿತು ಎಂಬ ತೃಪ್ತಿ ನಿಮ್ಮಲ್ಲಿ ಉಂಟಾಗುತ್ತದೆ. ಉದ್ಯೋಗ ಮಾಡುತ್ತಿರುವ ಕುಂಭರಾಶಿಯವರಿಗೆ ಹೊಸ ಜವಾಬ್ದಾರಿ ಸಿಗುತ್ತದೆ. ಮೊದಲು ಅದು ಸಾಮಾನ್ಯ ಕೆಲಸದಂತೆ ಕಂಡರೂ ನಂತರ ಅದೇ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ಅವಕಾಶವಾಗಿ ಮಾರ್ಪಡುತ್ತದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಇತರರ ಗಮನ ಸೆಳೆಯುತ್ತವೆ. ನಿಮ್ಮ ಕಾರ್ಯವೈಖರಿಯಿಂದ ನಿಮ್ಮ ಮೇಲಿನ ನಂಬಿಕೆ ಮತ್ತಷ್ಟು ಹೆಚ್ಚಾಗುತ್ತದೆ. ಕೊಂಚ ಕಾಲದಿಂದ ಪೂರ್ಣಗೊಳ್ಳದೆ ನಿಂತು ಹೋಗಿದ್ದ ಕೆಲಸವೊಂದು ಈಗ ಪೂರ್ಣಗೊಳ್ಳುತ್ತದೆ. ಆ ಕೆಲಸ ಮುಗಿಯುತ್ತಿದ್ದಂತೆ ನಿಮ್ಮ ಮನಸ್ಸಿನಲ್ಲಿದ್ದ ಭಾರ ಕಡಿಮೆಯಾಗುತ್ತದೆ. ಹೊಸ ಕೆಲಸಗಳನ್ನು ಪ್ರಾರಂಭಿಸುವ ಉತ್ಸಾಹ ಹೆಚ್ಚಾಗುತ್ತದೆ. ನೀವು ಮುನ್ನಡೆಯಲು ಕಾಯುತ್ತಿದ್ದ ಪರಿಸ್ಥಿತಿ ಈಗ ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತದೆ. ವ್ಯಾಪಾರ ಮಾಡುತ್ತಿರುವ ಕುಂಭ ರಾಶಿಯವರಿಗೂ ಈ ದಿನಗಳು ಸಕಾರಾತ್ಮಕವಾಗಿರುತ್ತವೆ. ಇಷ್ಟು ದಿನ ಸ್ಪಂದಿಸದ ಗ್ರಾಹಕರೊಬ್ಬರು ಮತ್ತೆ ಸಂಪರ್ಕಿಸುತ್ತಾರೆ. ನಿಂತುಹೋಗಿದ್ದ ಚರ್ಚೆ ಮತ್ತೆ ಶುರುವಾಗುತ್ತದೆ. ಹೊಸ ಒಪ್ಪಂದ ಅಥವಾ ಹೊಸ ಕೆಲಸ ನಿಮ್ಮ ಕೈಸೇರುತ್ತದೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೂ ಶುಭ ಸಂಕೇತಗಳು ಕಾಣಿಸುತ್ತವೆ. ನೀವು ಈ ಹಿಂದೆ ಮಾಡಿದ ಪ್ರಯತ್ನಕ್ಕೆ ಈಗ ಸ್ಪಂದನೆ ಸಿಗುತ್ತದೆ. ಒಂದು ಸಂದರ್ಶನ, ದೂರವಾಣಿ ಕರೆ ಅಥವಾ ಒಂದು ಮಾಹಿತಿ ನಿಮ್ಮಲ್ಲಿ ಹೊಸ ಭರವಸೆಯನ್ನು ಮೂಡಿಸುತ್ತದೆ. ನೀವು ಸಿದ್ಧರಿದ್ದರೆ ಅವಕಾಶಗಳು ನಿಮ್ಮ ಮುಂದೆ ಬರುತ್ತವೆ. ಈ 4 ದಿನಗಳಲ್ಲಿ ಒಂದು ಪ್ರಮುಖ ವಿಷಯ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ: ಯಾರ ಮೇಲೆಯೂ ಅವಲಂಬಿತರಾಗದೆ ನಿಮ್ಮ ಪ್ರತಿಭೆಯಿಂದ ಮುನ್ನಡೆಯುವ ದಾರಿಯೇ ಸರಿಯಾದ ದಾರಿ ಎಂದು ನೀವು ಬಲವಾಗಿ ನಂಬುತ್ತೀರಿ. ಅದೇ ನಂಬಿಕೆ ಮುಂಬರುವ ದಿನಗಳಲ್ಲಿ ನಿಮ್ಮ ಬೆಳವಣಿಗೆಗೆ ಬುನಾದಿಯಾಗುತ್ತದೆ. ನಿಮ್ಮೊಂದಿಗೆ ಕೆಲಸ ಮಾಡುವವರಲ್ಲಿ ಕೆಲವರು ನಿಮ್ಮ ಸಲಹೆ ಕೇಳುತ್ತಾರೆ. ಇದು ನಿಮ್ಮ ಅನುಭವಕ್ಕೆ ಸಿಗುತ್ತಿರುವ ಗೌರವ. ನೀವು ಹೇಳಿದ ಮಾತಿಗೆ ಮೌಲ್ಯ ಹೆಚ್ಚಾಗುತ್ತದೆ. ನೀವು ತೋರಿಸಿದ ಪರಿಹಾರ ಇತರರಿಗೂ ಉಪಯುಕ್ತವಾಗುತ್ತದೆ. ಇದರಿಂದ ನಿಮ್ಮ ಸ್ಥಾನ ಮತ್ತಷ್ಟು ಬಲಗೊಳ್ಳುತ್ತದೆ. ಈ ದಿನಗಳಲ್ಲಿ ಕೆಲಸದ ವಿಷಯದಲ್ಲಿ ಮಾಡುವ ಸಣ್ಣ ಬದಲಾವಣೆಯು ದೊಡ್ಡ ಫಲಿತಾಂಶವನ್ನು ನೀಡುತ್ತದೆ. ಸಮಯವನ್ನು ಸರಿಯಾಗಿ ಬಳಸುವುದು, ಕೆಲಸ ಪೂರ್ಣಗೊಳಿಸುವುದರಲ್ಲಿ ತೋರುವ ಶಿಸ್ತು ಮತ್ತು ಕೊಟ್ಟ ಮಾತು ಉಳಿಸಿಕೊಳ್ಳುವುದು, ಈ 3 ವಿಷಯಗಳು ನಿಮಗೆ ವಿಶೇಷ ಗುರುತಿಸುವಿಕೆಯನ್ನು ತಂದುಕೊಡುತ್ತವೆ. ನಿಮ್ಮ ಹೆಸರು ಒಳ್ಳೆಯ ಅಭಿಪ್ರಾಯದೊಂದಿಗೆ ಕೇಳಿಬರಲು ಪ್ರಾರಂಭವಾಗುತ್ತದೆ. ಕುಂಭ ರಾಶಿಯವರಿಗೆ ಇಷ್ಟು ದಿನ ಹಣದ ವಿಷಯದಲ್ಲಿ ಎದುರಾಗಿದ್ದ ಒತ್ತಡ ನೆಮ್ಮದಿಯಾಗಿ ಕಡಿಮೆಯಾಗುತ್ತದೆ. ಪ್ರತಿಯೊಂದು ರೂಪಾಯಿಯನ್ನು ಲೆಕ್ಕ ಹಾಕಿ ಖರ್ಚು ಮಾಡಿದ ದಿನಗಳು ಈಗ ಹಿಂದೆ ಸರಿಯಲು ಪ್ರಾರಂಭವಾಗುತ್ತವೆ. ಬಹಳ ದಿನಗಳಿಂದ ಬರಬೇಕಿದ್ದ ಮೊತ್ತವೊಂದು ಈಗ ನಿಮ್ಮ ಕೈ ಸೇರುತ್ತದೆ. ಅದು ಬಾಕಿ ಉಳಿದ ಪಾವತಿ ಇರಬಹುದು, ಮಾಡಿದ ಕೆಲಸಕ್ಕೆ ಬರಬೇಕಾದ ಹಣವಿರಬಹುದು ಅಥವಾ ನಿಮಗೆ ಬರಬೇಕಾದ ಹಕ್ಕಿನ ಮೊತ್ತವಾಗಿರಬಹುದು. ಈ ಹಣ ನಿಮಗೆ ಕೇವಲ ಆರ್ಥಿಕ ಸಮಾಧಾನವನ್ನು ಮಾತ್ರವಲ್ಲದೆ ಮಾನಸಿಕ ಪ್ರಶಾಂತತೆಯನ್ನು ನೀಡುತ್ತದೆ. ಇತ್ತೀಚೆಗೆ ಖರ್ಚುಗಳು ಒಮ್ಮೆಗೆ ಹೆಚ್ಚಾಗಿ ನೀವು ಕೊಂಚ ತೊಂದರೆ ಅನುಭವಿಸಿದ್ದೀರಿ. ಈಗ ಆ ಪರಿಸ್ಥಿತಿಯಲ್ಲಿ ಬದಲಾವಣೆ ಕಾಣಿಸುತ್ತದೆ. ಅನಗತ್ಯ ಖರ್ಚುಗಳು ಕಡಿಮೆಯಾಗುತ್ತವೆ. ಯಾವ ಖರ್ಚು ಮಾಡಬೇಕು, ಯಾವುದನ್ನು ಮುಂದೂಡಬೇಕು ಎಂಬ ಸ್ಪಷ್ಟತೆ ನಿಮಗೆ ಸಿಗುತ್ತದೆ. ಈ ಒಂದು ಬದಲಾವಣೆಯೇ ನಿಮ್ಮ ಉಳಿತಾಯವನ್ನು ಹೆಚ್ಚಿಸುತ್ತದೆ. ಈ ದಿನಗಳಲ್ಲಿ ಹೊಸ ಆದಾಯದ ಮಾರ್ಗ ನಿಮ್ಮ ಗಮನಕ್ಕೆ ಬರುತ್ತದೆ. ಇದುವರೆಗೆ ನೀವು ಗಮನಿಸದ ಅವಕಾಶವೊಂದು ಈಗ ನಿಮಗೆ ಮೌಲ್ಯಯುತವಾಗಿ ಅನಿಸುತ್ತದೆ. ಅದರ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಹೆಚ್ಚಾಗುತ್ತದೆ. ಅದೇ ಭವಿಷ್ಯದಲ್ಲಿ ನಿಮ್ಮ ಆದಾಯಕ್ಕೆ ಮತ್ತೊಂದು ಬಲವಾದ ಆಧಾರವಾಗುತ್ತದೆ. ಈ 4 ದಿನಗಳಲ್ಲಿ ಒಂದು ವಿಷಯವನ್ನು ಖಂಡಿತವಾಗಿಯೂ ನೆನಪಿನಲ್ಲಿಡಿ: ಕೈಗೆ ಹಣ ಬಂದ ತಕ್ಷಣವೇ ದೊಡ್ಡ ಖರ್ಚು ಮಾಡುವ ಬದಲು ಮೊದಲಿಗೆ ನಿಮ್ಮ ಅಗತ್ಯಗಳಿಗೆ ಬಳಸಿ.
ನೀವು ತೆಗೆದುಕೊಳ್ಳುವ ತಿಳಿವಳಿಕೆಯ ನಿರ್ಧಾರ ಮುಂಬರುವ ತಿಂಗಳುಗಳಲ್ಲಿ ನಿಮಗೆ ದೊಡ್ಡ ಪ್ರಯೋಜನವನ್ನು ನೀಡುತ್ತದೆ. ಈ ಸಮಯದಲ್ಲಿ ಆಲೋಚಿಸಿ ಇಡುವ ಪ್ರತಿಯೊಂದು ಆರ್ಥಿಕ ಹೆಜ್ಜೆಯೂ ನಿಮ್ಮ ಭವಿಷ್ಯವನ್ನು ಇನ್ನಷ್ಟು ಬಲಪಡಿಸುತ್ತದೆ. ಕೆಲವು ಕುಂಭ ರಾಶಿಯವರಿಗೆ ಹಳೆಯ ಆರ್ಥಿಕ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಬಹಳ ದಿನಗಳಿಂದ ಮನಸ್ಸಿಗೆ ಭಾರವಾಗಿದ್ದ ವಿಷಯ ಮುಕ್ತಾಯದತ್ತ ಸಾಗುತ್ತದೆ. ಆ ಸಮಸ್ಯೆ ಕಡಿಮೆಯಾದ ನಂತರ ನೀವು ಮತ್ತೆ ಪ್ರಶಾಂತವಾಗಿ ನಿಮ್ಮ ಗುರಿಗಳ ಮೇಲೆ ಗಮನ ಹರಿಸಬಹುದು. ಮತ್ತೊಂದು ಪ್ರಮುಖ ವಿಷಯವೆಂದರೆ, ಈ ದಿನಗಳಲ್ಲಿ ಹಣದ ಮೌಲ್ಯ ಮಾತ್ರವಲ್ಲದೆ ಸಮಯದ ಮೌಲ್ಯವೂ ನಿಮಗೆ ಇನ್ನಷ್ಟು ಸ್ಪಷ್ಟವಾಗಿ ತಿಳಿಯುತ್ತದೆ. ಯಾವ ಕೆಲಸಕ್ಕೆ ಎಷ್ಟು ಸಮಯ ನೀಡಬೇಕು, ಎಲ್ಲಿ ಶ್ರಮ ಹಾಕಬೇಕು ಎಂಬ ನಿರ್ಧಾರಗಳಲ್ಲಿ ನೀವು ಅತ್ಯಂತ ಪರಿಪಕ್ವತೆ ತೋರುತ್ತೀರಿ. ಅದೇ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಬಲವಾದ ಬುನಾದಿಯಾಗುತ್ತದೆ. ಜುಲೈ 27ರಿಂದ 30ರವರೆಗಿನ ಈ ಆರ್ಥಿಕ ಬದಲಾವಣೆಗಳು ನಿಮ್ಮಲ್ಲಿ ಹೊಸ ನಂಬಿಕೆಯನ್ನು ತುಂಬುತ್ತವೆ. ಇನ್ಮುಂದೆ ನಾನು ನನ್ನ ಜೀವನವನ್ನು ಇನ್ನಷ್ಟು ಸ್ಥಿರವಾಗಿ ನಿರ್ಮಿಸಿಕೊಳ್ಳಬಲ್ಲೆ ಎಂಬ ಆತ್ಮವಿಶ್ವಾಸ ಬಲಗೊಳ್ಳುತ್ತದೆ. ಈ ಭಾವನೆಯೇ ನಿಮ್ಮ ಜೀವನದಲ್ಲಿ ಶುರುವಾದ ಹೊಸ ತಿರುವನ್ನು ಮತ್ತಷ್ಟು ಬಲವಾಗಿ ಮುನ್ನಡೆಸುತ್ತದೆ. ಕುಂಭ ರಾಶಿಯವರಿಗೆ ಆಗುವ ಅತ್ಯಂತ ದೊಡ್ಡ ಬದಲಾವಣೆ ಅವರ ಮನಸ್ಸಿನಲ್ಲೇ ಪ್ರಾರಂಭವಾಗುತ್ತದೆ. ಹೊರಗಿನ ಪ್ರಪಂಚ ಬದಲಾಗುವ ಮುನ್ನ ನಿಮ್ಮ ಆಲೋಚನೆಗಳಲ್ಲಿ ಹೊಸ ಸ್ಪಷ್ಟತೆ ಮೂಡುತ್ತದೆ. ಅದೇ ನಿಮ್ಮ ಜೀವನವನ್ನು ಹೊಸ ದಾರಿಯಲ್ಲಿ ನಡೆಸುವ ನಿಜವಾದ ತಿರುವು. ಕೆಲವು ಕಾಲದ ಹಿಂದೆ ಒಂದು ನಿರ್ಧಾರ ತೆಗೆದುಕೊಳ್ಳಲು ನೀವು ಬಹಳ ಸಮಯ ತೆಗೆದುಕೊಳ್ಳುತ್ತಿದ್ದೀರಿ. 10 ಬಾರಿ ಆಲೋಚಿಸಿ ಕೂಡ ಕೊನೆಯ ಹೆಜ್ಜೆ ಇಡಲಾಗದೆ ನಿಂತು ಹೋದ ಸಂದರ್ಭಗಳಿದ್ದವು. ಈಗ ಆ ಪರಿಸ್ಥಿತಿ ಬದಲಾಗುತ್ತದೆ. ಯಾವುದು ಸರಿಯಾದ ದಾರಿ, ಯಾವುದು ನಿಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಿದೆ ಎಂಬುದನ್ನು ನೀವು ತಕ್ಷಣವೇ ಗುರುತಿಸುತ್ತೀರಿ. ಈ ಸ್ಪಷ್ಟತೆ ನಿಮಗೆ ಅಪಾರ ಬಲವನ್ನು ನೀಡುತ್ತದೆ. ನಿಮ್ಮ ಜೀವನದಲ್ಲಿ ಪ್ರತಿಯೊಬ್ಬರನ್ನೂ ಸಂತೋಷವಾಗಿಡಬೇಕು ಎಂಬ ಆಲೋಚನೆಯನ್ನು ನೀವು ನೆಮ್ಮದಿಯಾಗಿ ಬದಿಗಿಡುತ್ತೀರಿ. ಮೊದಲಿಗೆ ನಿಮ್ಮ ಗುರಿ, ನಿಮ್ಮ ಕುಟುಂಬ, ನಿಮ್ಮ ಭವಿಷ್ಯದ ಬಗ್ಗೆ ಆಲೋಚಿಸಲು ಪ್ರಾರಂಭಿಸುತ್ತೀರಿ. ಈ ಒಂದು ಬದಲಾವಣೆಯೇ ನಿಮ್ಮಲ್ಲಿ ಹೊಸ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಇನ್ಮುಂದೆ ಇತರರ ಅಭಿಪ್ರಾಯಗಳಿಗಿಂತ ನಿಮ್ಮ ನಿರ್ಧಾರಗಳಿಗೆ ಹೆಚ್ಚಿನ ಮೌಲ್ಯ ನೀಡುತ್ತೀರಿ. ಕೊಂಚ ಕಾಲದಿಂದ ನಿಮ್ಮ ಮನಸ್ಸಿನಲ್ಲಿದ್ದ ಗೊಂದಲಗಳು ಒಂದೊಂದಾಗಿ ನಿವಾರಣೆಯಾಗುತ್ತವೆ. ಒಂದು ಕೆಲಸ ಪ್ರಾರಂಭಿಸಬೇಕೋ ಬೇಡವೋ ಎಂಬ ಗೊಂದಲ ಮುಗಿಯುತ್ತದೆ. ನೀವು ಆಯ್ಕೆ ಮಾಡಿಕೊಂಡ ದಾರಿಯ ಮೇಲಷ್ಟೇ ಸಂಪೂರ್ಣ ಗಮನ ಹರಿಸುತ್ತೀರಿ. ಮಧ್ಯದಲ್ಲಿ ಬರುವ ಸಣ್ಣಪುಟ್ಟ ಅಡೆತಡೆಗಳು ನಿಮ್ಮ ಧೈರ್ಯವನ್ನು ಕುಗ್ಗಿಸಲು ಸಾಧ್ಯವಿಲ್ಲ. ನಿಮ್ಮ ಗುರಿ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಈ 4 ದಿನಗಳಲ್ಲಿ ನೀವು ಒಂದು ಪ್ರಮುಖ ವಿಷಯವನ್ನು ಕಲಿಯುತ್ತೀರಿ. ಪ್ರತಿಯೊಂದು ಅವಕಾಶವನ್ನು ತಕ್ಷಣವೇ ಹಿಡಿದುಕೊಳ್ಳುವ ಅಗತ್ಯವಿಲ್ಲ. ಬದಲಿಗೆ ಸರಿಯಾದ ಅವಕಾಶವನ್ನು ಗುರುತಿಸುವುದು ಹೆಚ್ಚು ಮುಖ್ಯ ಎಂದು ನಿಮ್ಮ ಅನುಭವವೇ ನಿಮಗೆ ತಿಳಿಸಿಕೊಡುತ್ತದೆ. ಅದಕ್ಕಾಗಿಯೇ ಈಗ ನೀವು ಅವಸರದಿಂದ ಸ್ಪಂದಿಸುವ ಬದಲು ಪ್ರಶಾಂತವಾಗಿ ಪರಿಶೀಲಿಸಿ ಮುನ್ನಡೆಯುತ್ತೀರಿ. ಇದುವರೆಗೂ ನೀವು ಮುಂದೂಡಿದ್ದ ಕೆಲಸವೊಂದನ್ನು ಈಗ ಪೂರ್ಣಗೊಳಿಸಬೇಕೆಂಬ ಬಲವಾದ ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ಅದು ನಿಮ್ಮ ಶಿಕ್ಷಣದ ಬಗ್ಗೆ ಆಗಿರಬಹುದು, ಹೊಸ ಕೌಶಲ್ಯ ಕಲಿಯುವ ಬಗ್ಗೆ ಇರಬಹುದು, ಅಥವಾ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ವಿಷಯವಾಗಿರಬಹುದು. ಈ ನಿರ್ಧಾರದ ನಂತರ ನಿಮ್ಮಲ್ಲಿ ಮೂಡುವ ಶಿಸ್ತು ನಿಮ್ಮ ಬೆಳವಣಿಗೆಗೆ ದೊಡ್ಡ ಬಲವಾಗಿ ನಿಲ್ಲುತ್ತದೆ. ನಿಮ್ಮ ಮಾತಾಡುವ ಶೈಲಿಯೂ ಈ ದಿನಗಳಲ್ಲಿ ಬದಲಾಗುತ್ತದೆ. ಅಗತ್ಯವಿರುವಲ್ಲಿ ಮಾತ್ರ ಮಾತನಾಡುತ್ತೀರಿ. ಅನಗತ್ಯ ವಾದಗಳಿಂದ ದೂರವಿರುತ್ತೀರಿ. ನಿಮ್ಮ ಪ್ರಶಾಂತ ಸ್ವಭಾವ ಇತರರ ಗೌರವವನ್ನು ಹೆಚ್ಚಿಸುತ್ತದೆ. ಕೆಲವರು ನಿಮ್ಮ ಸಲಹೆಯನ್ನು ಪ್ರತ್ಯೇಕವಾಗಿ ಕೇಳುತ್ತಾರೆ. ನೀವು ಹೇಳಿದ ಮಾತು ಅವರಿಗೆ ಉಪಯುಕ್ತವಾಗುತ್ತದೆ. ಈ 4 ದಿನಗಳಲ್ಲಿ ನಡೆಯುವ ಒಂದು ಸಣ್ಣ ಘಟನೆ ನಿಮ್ಮಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ. ಆ ಘಟನೆಯ ನಂತರ ನೀವು ಗತಕಾಲವನ್ನು ಪದೇ ಪದೇ ನೆನಪಿಸಿಕೊಳ್ಳುವುದನ್ನು ಬಿಟ್ಟುಬಿಡುತ್ತೀರಿ. ನಿಮ್ಮ ಗಮನ ಸಂಪೂರ್ಣವಾಗಿ ಮುಂಬರುವ ದಿನಗಳ ಮೇಲಿರುತ್ತದೆ. ಅದೇ ನಿಮ್ಮ ಬೆಳವಣಿಗೆಯ ಹೊಸ ಆರಂಭವಾಗುತ್ತದೆ. ಇನ್ಮುಂದೆ ನಿಮ್ಮ ಜೀವನದಲ್ಲಿ ಯಾವುದು ಅಗತ್ಯ, ಯಾವುದು ಅಗತ್ಯವಿಲ್ಲ ಎಂಬ ವಿಷಯದಲ್ಲಿ ನೀವು ಅತ್ಯಂತ ಸ್ಪಷ್ಟವಾಗಿರುತ್ತೀರಿ. ಸಮಯ ವ್ಯರ್ಥ ಮಾಡುವ ಅಭ್ಯಾಸದಿಂದ ದೂರವಿರುತ್ತೀರಿ. ನಿಮ್ಮ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಬಳಸಲು ಪ್ರಾರಂಭಿಸುತ್ತೀರಿ. ಈ ಬದಲಾವಣೆ ಹೊರಗಿನವರಿಗೂ ಸ್ಪಷ್ಟವಾಗಿ ಕಾಣಿಸುತ್ತದೆ. ಆಗಿದ್ದ ವ್ಯಕ್ತಿ ಈಗ ಸಂಪೂರ್ಣವಾಗಿ ಬದಲಾಗಿದ್ದಾರೆ ಎಂಬ ಅಭಿಪ್ರಾಯ ನಿಮ್ಮ ಬಗ್ಗೆ ಕೇಳಿಬರುತ್ತದೆ. ಕುಂಭ ರಾಶಿಯವರಿಗೆ ಮತ್ತೊಂದು ಪ್ರಮುಖ ಬದಲಾವಣೆ ಮನುಷ್ಯರ ರೂಪದಲ್ಲಿ ಕಾಣಿಸುತ್ತದೆ. ಈ 4 ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಬರುವ ಹೊಸ ಪರಿಚಯ ಅಥವಾ ಮತ್ತೆ ಹತ್ತಿರವಾಗುವ ವ್ಯಕ್ತಿಯೊಬ್ಬರು ನಿಮ್ಮ ಭವಿಷ್ಯದ ದಾರಿಯ ಮೇಲೆ ಪ್ರಭಾವ ಬೀರುವ ಪಾತ್ರ ವಹಿಸುತ್ತಾರೆ. ಅದಕ್ಕಾಗಿಯೇ ಈ ಸಮಯದಲ್ಲಿ ಸಿಗುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಗೌರವದಿಂದ ನೋಡಿ. ಇಷ್ಟು ದಿನ ನಿಮ್ಮ ಸುತ್ತಲೂ ಬಹಳಷ್ಟು ಜನರಿದ್ದರು. ನಿಜವಾಗಿಯೂ ನಿಮಗಾಗಿ ಆಲೋಚಿಸುವವರು ಯಾರು ಎಂಬುದು ಈಗ ಸ್ಪಷ್ಟವಾಗಿ ತಿಳಿಯುತ್ತದೆ. ಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗೆ ನಿಂತವರನ್ನು ನೀವು ಮತ್ತಷ್ಟು ಹತ್ತಿರ ಮಾಡಿಕೊಳ್ಳುತ್ತೀರಿ. ಅಗತ್ಯವಿದ್ದಾಗ ಮಾತ್ರ ನೆನಪಿಸಿಕೊಳ್ಳುವವರಿಂದ ಸಹಜವಾಗಿಯೇ ದೂರವಿರುತ್ತೀರಿ. ಈ ನಿರ್ಧಾರ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ಈ ದಿನಗಳಲ್ಲಿ ಒಬ್ಬ ವ್ಯಕ್ತಿ ನಿಮಗೆ ನೀಡುವ ಸಣ್ಣ ಸಲಹೆಯೂ ದೊಡ್ಡ ಮಟ್ಟದಲ್ಲಿ ಉಪಯುಕ್ತವಾಗುತ್ತದೆ. ನೀವು ಆ ಮಾತನ್ನು ಸರಿಯಾಗಿ ಅರ್ಥಮಾಡಿಕೊಂಡು ಮುನ್ನಡೆದರೆ ನಂತರ ತೆಗೆದುಕೊಳ್ಳುವ ನಿರ್ಧಾರಗಳು ಇನ್ನಷ್ಟು ಸುಲಭವಾಗುತ್ತವೆ. ಕೆಲವೊಮ್ಮೆ ಒಂದು ಒಳ್ಳೆಯ ಮಾತು ಕೂಡ ಜೀವನದ ದಾರಿಯನ್ನೇ ಬದಲಾಯಿಸಿಬಿಡುತ್ತದೆ. ನಿಮಗೂ ಅಂತಹ ಅನುಭವ ಎದುರಾಗುತ್ತದೆ. ನೀವು ಬಹಳ ಕಾಲದಿಂದ ಮಾತನಾಡದ ಸ್ನೇಹಿತರೊಬ್ಬರು ಮತ್ತೆ ನಿಮ್ಮ ಜೀವನಕ್ಕೆ ಮರಳಿ ಬರುತ್ತಾರೆ. ಹಳೆಯ ನೆನಪುಗಳನ್ನು ಮಾತ್ರವಲ್ಲದೆ
ಹೊಸ ಅವಕಾಶವನ್ನು ತರುತ್ತಾರೆ. ಆ ವ್ಯಕ್ತಿಯೊಂದಿಗೆ ನಡೆಯುವ ಸಂಭಾಷಣೆ ನಿಮ್ಮಲ್ಲಿ ಹೊಸ ಉತ್ಸಾಹವನ್ನು ತುಂಬುತ್ತದೆ. ಇದು ಕೂಡ ಒಂದು ಕಾರಣಕ್ಕಾಗಿಯೇ ನಡೆದಿದೆ ಎಂಬ ಭಾವನೆ ನಿಮ್ಮಲ್ಲಿ ಬಲಗೊಳ್ಳುತ್ತದೆ. ಈ 4 ದಿನಗಳಲ್ಲಿ ನಿಮ್ಮ ಪರಿಚಯದ ವಲಯವು ವಿಸ್ತರಿಸುತ್ತದೆ. ನಿಮಗೆ ಉಪಯುಕ್ತವಾಗುವ ಹೊಸ ಜನರನ್ನು ಭೇಟಿಯಾಗುತ್ತೀರಿ. ಅವರಲ್ಲಿ ಒಬ್ಬರು ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ಮೌಲ್ಯಯುತವಾದ ಮಾಹಿತಿಯನ್ನು ನೀಡುತ್ತಾರೆ. ನೀವು ಹುಡುಕುತ್ತಿರುವ ದಾರಿಗೆ ಹೊಸ ಬಾಗಿಲು ತೆರೆದುಕೊಳ್ಳುತ್ತದೆ. ಆ ಅವಕಾಶವನ್ನು ಗುರುತಿಸುವ ಬುದ್ಧಿವಂತಿಕೆ ನಿಮ್ಮಲ್ಲಿ ಇರುತ್ತದೆ. ಇತ್ತೀಚೆಗೆ ಕೆಲವರ ಮಾತುಗಳು ನಿಮ್ಮ ಮನಸ್ಸನ್ನು ನೋಯಿಸಿದ್ದವು. ಆ ನೋವನ್ನು ಈಗ ನೀವು ಶಕ್ತಿಯಾಗಿ ಮಾರ್ಪಡಿಸಿಕೊಳ್ಳುತ್ತೀರಿ. ಯಾರ ಬಗ್ಗೆಯೂ ಕೆಟ್ಟದಾಗಿ ಆಲೋಚಿಸುವ ಬದಲು ನಿಮ್ಮ ಬೆಳವಣಿಗೆಯ ಮೇಲೆ ಗಮನ ಹರಿಸಲು ಪ್ರಾರಂಭಿಸುತ್ತೀರಿ. ಅದೇ ನಿಮ್ಮ ಜೀವನದಲ್ಲಿ ಕಾಣಿಸುವ ಸುಂದರ ಬದಲಾವಣೆ. ಈ ಪ್ರಶಾಂತತೆಯೇ ನಿಮಗೆ ಬಲವಾಗುತ್ತದೆ. ನಿಮಗೆ ಸಹಾಯ ಮಾಡುವ ಉದ್ದೇಶದಿಂದ ವ್ಯಕ್ತಿಯೊಬ್ಬರು ಮುಂದೆ ಬರುತ್ತಾರೆ. ನೀವು ಕೇಳದಿದ್ದರೂ ನಿಮ್ಮ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಂಡು ನಿಮಗೆ ಜೊತೆಯಾಗಿ ನಿಲ್ಲುತ್ತಾರೆ. ಆ ಸಹಾಯ ಸಣ್ಣದಾಗಿ ಕಂಡರೂ ಅದರ ಪ್ರಭಾವ ದೀರ್ಘಕಾಲ ಇರುತ್ತದೆ. ಈ ಘಟನೆಯ ನಂತರ ನಿಮಗೆ ಒಳ್ಳೆಯ ಮನುಷ್ಯರ ಮೇಲಿನ ನಂಬಿಕೆ ಹೆಚ್ಚಾಗುತ್ತದೆ. ಈ ದಿನಗಳಲ್ಲಿ ನಿಮ್ಮ ಮಾತಿನ ಶೈಲಿಯು ಬಹಳಷ್ಟು ಜನರನ್ನು ಆಕರ್ಷಿಸುತ್ತದೆ. ನೀವು ಹೇಳುವ ವಿಷಯಗಳಲ್ಲಿ ಸ್ಪಷ್ಟತೆ ಇರುತ್ತದೆ. ಅದಕ್ಕಾಗಿಯೇ ನಿಮ್ಮೊಂದಿಗೆ ಮಾತನಾಡಿದ ನಂತರ ಬಹಳಷ್ಟು ಜನರು ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹೊಂದುತ್ತಾರೆ. ನಿಮ್ಮ ಗೌರವ ಹೆಚ್ಚಾಗುತ್ತದೆ. ನಿಮ್ಮ ಹೆಸರು ಒಳ್ಳೆಯ ಸಂದರ್ಭಗಳಲ್ಲಿ ಕೇಳಿಬರಲು ಶುರುವಾಗುತ್ತದೆ. ಇನ್ನೊಂದು ಪ್ರಮುಖ ವಿಷಯವೆಂದರೆ, ಈ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಬರುವ ಪ್ರತಿಯೊಂದು ಪರಿಚಯವನ್ನು ತಕ್ಷಣವೇ ನಂಬುವ ಅಗತ್ಯವಿಲ್ಲ. ಮನಸ್ಸಿನ ಜೊತೆಗೆ ವಿವೇಕದಿಂದಲೂ ಆಲೋಚಿಸಿ. ಯಾರು ನಿಮ್ಮ ಅಭಿವೃದ್ಧಿಯನ್ನು ಬಯಸುತ್ತಿದ್ದಾರೆ, ಯಾರು ಕೇವಲ ಪರಿಸ್ಥಿತಿಗೆ ಅನುಗುಣವಾಗಿ ಹತ್ತಿರವಾಗುತ್ತಿದ್ದಾರೆ ಎಂಬ ವಿಷಯ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಈ ತಿಳಿವಳಿಕೆಯೇ ನಿಮಗೆ ಭವಿಷ್ಯದಲ್ಲಿ ತುಂಬಾ ಉಪಯುಕ್ತವಾಗುತ್ತದೆ. ಕುಂಭ ರಾಶಿಯವರಿಗೆ ಕಾಣಿಸುವ ಮತ್ತೊಂದು ವಿಶೇಷ ಬದಲಾವಣೆ ಹೊಸ ಅವಕಾಶಗಳ ರೂಪದಲ್ಲಿ ಇರುತ್ತದೆ. ಈ ಅವಕಾಶ ದೊಡ್ಡದಾಗಿ ಪ್ರಚಾರ ಮಾಡಿಕೊಂಡು ನಿಮ್ಮ ಮುಂದೆ ಬರುವುದಿಲ್ಲ. ಬಹಳ ಸಾಮಾನ್ಯವಾಗಿಯೇ ಶುರುವಾಗುತ್ತದೆ. ಆದರೆ ಕೆಲವು ದಿನಗಳ ನಂತರ ಅದೇ ನಿಮ್ಮ ಜೀವನದಲ್ಲಿ ತೆಗೆದುಕೊಂಡ ಅತ್ಯುತ್ತಮ ನಿರ್ಧಾರವಾಗಿ ನಿಲ್ಲುತ್ತದೆ. ಈ 4 ದಿನಗಳಲ್ಲಿ ನೀವು ಪ್ರಯಾಣಿಸಬೇಕಾಗಿ ಬರುವ ಸ್ಥಳವೊಂದು ನಿಮಗೆ ಒಳ್ಳೆಯ ಅನುಭವವನ್ನು ನೀಡುತ್ತದೆ. ಅದು ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣವಾಗಿರಬಹುದು, ವ್ಯಾಪಾರದ ಸಭೆಯಾಗಿರಬಹುದು, ಕುಟುಂಬದ ಅಗತ್ಯವಿರಬಹುದು ಅಥವಾ ವೈಯಕ್ತಿಕ ಕೆಲಸವಾಗಿರಬಹುದು. ಆ ಪ್ರಯಾಣದಲ್ಲಿ ಆಗುವ ಪರಿಚಯ ಅಥವಾ ಸಿಗುವ ಮಾಹಿತಿ ನಿಮ್ಮ ಆಲೋಚನೆಗಳನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಮಾಹಿತಿಯೊಂದು ಈಗ ನಿಮ್ಮ ಕೈಸೇರುತ್ತದೆ. ಅದು ಫೋನ್ ಕರೆ, ಸಂದೇಶ ಅಥವಾ ನೇರವಾಗಿ ಸಿಗುವ ವ್ಯಕ್ತಿಯ ಮೂಲಕ ತಲುಪಬಹುದು. ಆ ಮಾಹಿತಿಯು ನಿಮ್ಮಲ್ಲಿರುವ ಅನುಮಾನವನ್ನು ನಿವಾರಿಸಿ ಮುನ್ನಡೆಯುವ ಧೈರ್ಯವನ್ನು ನೀಡುತ್ತದೆ. ಈ ದಿನಗಳಲ್ಲಿ ನೀವು ಹೊಸ ಕೆಲಸದ ಬಗ್ಗೆ ಆಲೋಚಿಸಲು ಪ್ರಾರಂಭಿಸುತ್ತೀರಿ. ಇದುವರೆಗೆ ಪ್ರಯತ್ನಿಸದ ಕ್ಷೇತ್ರವೊಂದು ನಿಮ್ಮ ಗಮನಕ್ಕೆ ಬರುತ್ತದೆ. ಮೊದಲಿಗೆ ಸಣ್ಣ ಹೆಜ್ಜೆಯೊಂದಿಗೆ ಪ್ರಾರಂಭವಾಗುವ ಆ ಪ್ರಯತ್ನ ನಂತರ ನಿಮ್ಮ ಜೀವನದಲ್ಲಿ ಸ್ಥಿರವಾದ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ. ಈ ನಿರ್ಧಾರ ನಿಮ್ಮ ಭವಿಷ್ಯಕ್ಕೆ ಬಲವಾದ ಬುನಾದಿಯಾಗುತ್ತದೆ. ಕುಂಭ ರಾಶಿಯವರು ಈ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಅತ್ಯಂತ ಮೌಲ್ಯಯುತ ಫಲಿತಾಂಶವನ್ನು ನೀಡುತ್ತದೆ. ತಡಮಾಡದೆ ಮುನ್ನಡೆಸಿದ ಕೆಲಸ ಸುಲಭವಾಗಿ ಪೂರ್ಣಗೊಳ್ಳುತ್ತದೆ. ಬಹಳ ದಿನಗಳಿಂದ ನಿಂತುಹೋಗಿದ್ದ ಯೋಜನೆಯೊಂದು ಮತ್ತೆ ಚಲಿಸಲು ಪ್ರಾರಂಭವಾಗುತ್ತದೆ. ನೀವು ಕಂಡ ಕನಸನ್ನು ನನಸು ಮಾಡುವತ್ತ ಪರಿಸ್ಥಿತಿಗಳು ಒಂದೊಂದಾಗಿ ಒದಗಿಬರುತ್ತವೆ. ಈ 4 ದಿನಗಳಲ್ಲಿ ನಿಮ್ಮಲ್ಲಿ ಹೊಸ ಉತ್ಸಾಹ ಕಾಣಿಸುತ್ತದೆ. ಬೆಳಿಗ್ಗೆ ಎದ್ದಾಗಿನಿಂದ ಕೆಲಸ ಮುಗಿಯುವವರೆಗೆ ನಿಮ್ಮಲ್ಲಿರುವ ಚುರುಕುತನ ಇತರರಿಗೂ ಸ್ಪಷ್ಟವಾಗಿ ಕಾಣಿಸುತ್ತದೆ. ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಿಷ್ಠೆ ಹೆಚ್ಚಾಗುತ್ತದೆ. ಅದೇ ನಿಮಗೆ ಒಳ್ಳೆಯ ಫಲಿತಾಂಶಗಳನ್ನು ತರುತ್ತದೆ. ನೀವು ಇದುವರೆಗೆ ಬದಿಗೊತ್ತಿದ್ದ ಅವಕಾಶವೊಂದು ಮತ್ತೆ ನಿಮ್ಮ ಮುಂದೆ ಬರುತ್ತದೆ. ಈ ಬಾರಿ ನೀವು ಅದನ್ನು ಕೈಚೆಲ್ಲುವುದಿಲ್ಲ. ಸಂಪೂರ್ಣ ತಿಳಿವಳಿಕೆಯೊಂದಿಗೆ ನಿರ್ಧಾರ ತೆಗೆದುಕೊಂಡು ಮುನ್ನಡೆಯುತ್ತೀರಿ. ಆ ನಿರ್ಧಾರದ ನಂತರ ನಿಮ್ಮ ಜೀವನದಲ್ಲಿ ವೇಗವಾಗಿ ಬದಲಾವಣೆಗಳು ಕಾಣಿಸಲು ಶುರುವಾಗುತ್ತವೆ. ಕೆಲವು ಕುಂಭರಾಶಿಯವರಿಗೆ ಈ ದಿನಗಳಲ್ಲಿ ಹೊಸ ಸ್ಥಳದೊಂದಿಗೆ ಬಾಂಧವ್ಯ ಏರ್ಪಡುತ್ತದೆ. ಅಲ್ಲಿನ ವಾತಾವರಣ, ಅಲ್ಲಿ ಸಿಗುವ ಮನುಷ್ಯರು, ಅಲ್ಲಿ ಪ್ರಾರಂಭವಾಗುವ ಕೆಲಸ ನಿಮಗೆ ಹೊಸ ಆಸೆಯನ್ನು ನೀಡುತ್ತವೆ. ನಾವು ಸರಿಯಾದ ದಾರಿಯಲ್ಲೇ ಇದ್ದೇವೆ ಎಂಬ ನಂಬಿಕೆ ಮತ್ತಷ್ಟು ಬಲಗೊಳ್ಳುತ್ತದೆ. ನೀವು ಮಾಡುವ ಪ್ರತಿಯೊಂದು ಸಣ್ಣ ಪ್ರಯತ್ನವೂ ಈಗ ದೊಡ್ಡ ಗುರಿಗೆ ಹತ್ತಿರ ಮಾಡುತ್ತದೆ. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ಸಿಗುವ ಅವಕಾಶಗಳನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ನಿಮ್ಮ ಮುಂದೆ ತೆರೆದುಕೊಳ್ಳುವ ಪ್ರತಿಯೊಂದು ಬಾಗಿಲನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಅವುಗಳಲ್ಲಿ ಒಂದು ನಿಮ್ಮ ಜೀವನದಲ್ಲಿ ಎಂದಿನಿಂದಲೋ ಕಾಯುತ್ತಿದ್ದ ದೊಡ್ಡ ತಿರುವಾಗಿ ಮಾರ್ಪಡುತ್ತದೆ. ಕುಂಭ ರಾಶಿಯವರಿಗೆ ನಡೆಯುವ ಮತ್ತೊಂದು ಪ್ರಮುಖ ಬೆಳವಣಿಗೆ ಎಂದರೆ, ಒಂದು ಸತ್ಯ ಸ್ಪಷ್ಟವಾಗಿ ತಿಳಿಯುವ ಸಮಯ ಬರುವುದು. ಇಷ್ಟು ದಿನ ಮನಸ್ಸಿನಲ್ಲಿದ್ದ ಕೆಲವು ಪ್ರಶ್ನೆಗಳಿಗೆ ಈಗ ಉತ್ತರಗಳು ಸಿಗುತ್ತವೆ. ನೀವು ಹುಡುಕಿದ ಉತ್ತರ ಹೊರಗೆ ಎಲ್ಲೋ ಇಲ್ಲ, ನಿಮ್ಮ ಮುಂದೆಯೇ ಇದೆ ಎಂದು ಈ ದಿನಗಳಲ್ಲಿ ನಿಮಗೆ ಅರ್ಥವಾಗುತ್ತದೆ. ಬಹಳ ದಿನಗಳಿಂದ ಒಬ್ಬ ವ್ಯಕ್ತಿಯ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ 2 ರೀತಿಯ ಆಲೋಚನೆಗಳು ಓಡುತ್ತಿದ್ದವು. ನಂಬಬೇಕೋ ಬೇಡೋ ಎಂಬ ಅನುಮಾನ ನಿಮ್ಮನ್ನು ಕಾಡುತ್ತಿತ್ತು. ಈಗ ಆ ಅನುಮಾನ ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ಆ ವ್ಯಕ್ತಿಯ ನಿಜವಾದ ಸ್ವಭಾವ ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ.
ಆನಂತರ ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ಇತ್ತೀಚೆಗೆ ನಡೆದ ಕೆಲವು ಘಟನೆಗಳು ಏತಕ್ಕಾಗಿ ನಡೆದವು ಎಂಬುದು ಈಗ ನಿಮಗೆ ಅರ್ಥವಾಗುತ್ತದೆ. ಆ ಸಮಯದಲ್ಲಿ ನೋವೆನಿಸಿದ ವಿಷಯ ಈಗ ತಿರುಗಿ ನೋಡಿದಾಗ ಒಂದು ಪಾಠದಂತೆ ಕಾಣಿಸುತ್ತದೆ. ಅದೇ ಅನುಭವ ನಿಮ್ಮನ್ನು ಇನ್ನಷ್ಟು ಬಲಶಾಲಿಯಾಗಿ ಮಾಡಿದೆ ಎಂಬ ವಿಷಯವನ್ನು ನೀವು ಗುರುತಿಸುತ್ತೀರಿ. ಈ 4 ದಿನಗಳಲ್ಲಿ ಹಳೆಯ ಅಪಾರ್ಥವೊಂದು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ನೀವು ಕೇಳಿದ ಮಾತುಗಳಿಗಿಂತ ನಿಜವೇ ಬೇರೆ ಎಂದು ತಿಳಿಯುವ ಅವಕಾಶವಿರುತ್ತದೆ. ಇದರಿಂದ ನೀವು ಒಬ್ಬ ವ್ಯಕ್ತಿಯ ಬಗ್ಗೆ ತಳೆದಿದ್ದ ಅಭಿಪ್ರಾಯವನ್ನು ಬದಲಾಯಿಸಿಕೊಳ್ಳುತ್ತೀರಿ. ಈ ಬದಲಾವಣೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಕಾಪಾಡುತ್ತದೆ. ನಿಮ್ಮ ಜೀವನದಲ್ಲಿ ಕೊಂಚ ಕಾಲದಿಂದ ಒಂದೇ ಕಡೆ ಸುತ್ತುತ್ತಿರುವಂತೆ ಅನಿಸಿದ ಪರಿಸ್ಥಿತಿ ಏತಕ್ಕಾಗಿ ಬಂದಿತು ಎಂಬುದು ಈಗ ನಿಮಗೆ ಅರ್ಥವಾಗುತ್ತದೆ. ಕೆಲವು ವಿಳಂಬಗಳು ನಿಮಗೆ ನಷ್ಟ ಉಂಟುಮಾಡಲು ಬರುವುದಿಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ಅವಕಾಶವನ್ನು ನೀಡಲು ಬರುತ್ತವೆ. ಈ ತಿಳಿವಳಿಕೆ ನಿಮ್ಮಲ್ಲಿ ಹೊಸ ನಂಬಿಕೆಯನ್ನು ಹೆಚ್ಚಿಸುತ್ತದೆ. ಈ ದಿನಗಳಲ್ಲಿ ನಿಮಗೆ ಮೌಲ್ಯಯುತವಾದ ಮಾಹಿತಿಯೊಂದು ಸಿಗುತ್ತದೆ. ಆ ಮಾಹಿತಿಯ ಆಧಾರದ ಮೇಲೆ ನೀವು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರಿ. ಆ ನಿರ್ಧಾರ ನಿಮ್ಮ ಭವಿಷ್ಯಕ್ಕೆ ಉಪಯುಕ್ತವಾಗುತ್ತದೆ. ಇದುವರೆಗೆ ಕಾಣಿಸದ ದಾರಿಯೊಂದು ಈಗ ನಿಮ್ಮ ಕಣ್ಣ ಮುಂದೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಈ ಸಮಯದಲ್ಲಿ ನೀವು ಯಾರ ಮಾತನ್ನು ಕೇಳಿದರೂ ಅಂತಿಮ ನಿರ್ಧಾರವನ್ನು ಮಾತ್ರ ನಿಮ್ಮ ಮನಸ್ಸು ಹೇಳುವಂತೆಯೇ ತೆಗೆದುಕೊಳ್ಳುತ್ತೀರಿ. ಈ ಧೈರ್ಯ ನಿಮ್ಮನ್ನು ತಪ್ಪು ದಾರಿಯಲ್ಲಿ ಹೋಗದಂತೆ ಕಾಪಾಡುತ್ತದೆ. ನಿಮ್ಮ ಅನುಭವವೇ ಈಗ ನಿಮಗೆ ಒಳ್ಳೆಯ ಗುರುವಾಗಿ ಮಾರ್ಪಡುತ್ತದೆ. ನಿಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಯನ್ನು ನೀವು ಹೊಸ ಕೋಣದಲ್ಲಿ ನೋಡಲು ಪ್ರಾರಂಭಿಸುತ್ತೀರಿ. ಇಷ್ಟು ದಿನ ಸಮಸ್ಯೆಯಾಗಿ ಕಂಡ ವಿಷಯ ಈಗ ಅವಕಾಶವಾಗಿ ಕಾಣಿಸುತ್ತದೆ. ಅದೇ ಆಲೋಚನೆ ನಿಮ್ಮಲ್ಲಿರುವ ಭಯವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡುತ್ತದೆ. ನೀವು ಮುನ್ನಡೆಯಲು ಸಿದ್ಧರಾಗುತ್ತೀರಿ. ಜುಲೈ 27ರಿಂದ 30ರವರೆಗೆ ಈ ಸ್ಪಷ್ಟತೆಯು ನಿಮ್ಮ ಜೀವನದಲ್ಲಿ ಅತ್ಯಂತ ಮೌಲ್ಯಯುತವಾದ ಬದಲಾವಣೆಯನ್ನು ತರುತ್ತದೆ. ಇನ್ಮುಂದೆ ಯಾರನ್ನು ನಂಬಬೇಕು, ಯಾರಿಂದ ದೂರವಿರಬೇಕು, ಯಾವ ಅವಕಾಶವನ್ನು ಹಿಡಿದುಕೊಳ್ಳಬೇಕು, ಯಾವ ವಿಷಯವನ್ನು ಬಿಟ್ಟುಬಿಡಬೇಕು ಎಂಬ ನಿರ್ಧಾರಗಳನ್ನು ಅತ್ಯಂತ ಸುಲಭವಾಗಿ ತೆಗೆದುಕೊಳ್ಳುತ್ತೀರಿ. ಈ ಸ್ಪಷ್ಟತೆಯೇ ನಿಮ್ಮ ಜೀವನದಲ್ಲಿ ಶುರುವಾದ ಹೊಸ ತಿರುವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಹೊಸ ಆಲೋಚನೆಗಳಿಗೆ, ಹೊಸ ನಿರ್ಧಾರಗಳಿಗೆ, ಹೊಸ ದಿಕ್ಸೂಚಿಗೆ ಆರಂಭವಾಗುತ್ತವೆ. ಈ ದಿನಗಳಲ್ಲಿ ನೀವು ಕಾಣುವ ಪ್ರತಿಯೊಂದು ಬದಲಾವಣೆಯೂ ತಕ್ಷಣವೇ ದೊಡ್ಡ ಫಲಿತಾಂಶವಾಗಿ ಕಾಣಿಸದಿದ್ದರೂ ಅವುಗಳ ಪ್ರಭಾವ ಮುಂಬರುವ ದಿನಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇಷ್ಟು ದಿನ ನೀವು ಎದುರಿಸಿದ ಪ್ರತಿಯೊಂದು ಅನುಭವವೂ ಈಗ ನಿಮಗೆ ಬಲವಾಗಿ ಮಾರ್ಪಡುತ್ತದೆ. ಒಂದು ಕಾಲದಲ್ಲಿ ಅಡೆತಡೆಯಾಗಿ ಕಂಡ ಪರಿಸ್ಥಿತಿಗಳು ಈಗ ನಿಮಗೆ ಕಲಿಸಿದ ಪಾಠಗಳಾಗಿ ನೆನಪಾಗುತ್ತವೆ. ಅದಕ್ಕಾಗಿಯೇ ಇನ್ಮುಂದೆ ನೀವು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಹೆಚ್ಚಿನ ಆತ್ಮವಿಶ್ವಾಸದಿಂದ ಮುನ್ನಡೆಯುತ್ತೀರಿ. ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಪ್ರಾರಂಭವಾದ ತಿರುವನ್ನು ಕಾಯ್ದುಕೊಳ್ಳುವುದು ಒಂದೇ ಒಂದು ವಿಷಯ: ನಿಮ್ಮ ಶಿಸ್ತು. ಯಾವುದೇ ಕೆಲಸ ಪ್ರಾರಂಭಿಸಿದರೂ ಮಧ್ಯದಲ್ಲಿ ಬಿಡದೆ ಪೂರ್ಣಗೊಳಿಸಿ. ನೀವು ನಿರ್ಧರಿಸಿದ ಗುರಿಯನ್ನು ಪ್ರತಿದಿನ ನೆನಪಿಸಿಕೊಳ್ಳುತ್ತಾ ಮುನ್ನಡೆಯಿರಿ. ಸಣ್ಣಪುಟ್ಟ ಯಶಸ್ಸುಗಳು ಸೇರಿ ದೊಡ್ಡ ಯಶಸ್ಸನ್ನು ನಿರ್ಮಿಸುತ್ತವೆ. ನಿಮ್ಮ ಸುತ್ತಲೂ ಇರುವ ಒಳ್ಳೆಯ ಅವಕಾಶಗಳನ್ನು ಗುರುತಿಸಿ. ನಿಮಗೆ ಗೌರವ ನೀಡುವ ಮನುಷ್ಯರನ್ನು ಗೌರವಿಸಿ. ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವ ವಿಷಯಗಳಿಂದ ದೂರವಿರಿ. ಈ ಸಣ್ಣ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಫಲಿತಾಂಶಗಳನ್ನು ತರುತ್ತವೆ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಒಳ್ಳೆಯ ನಿರ್ಧಾರವೂ ಭವಿಷ್ಯದಲ್ಲಿ ನಿಮಗೆ ಹೆಮ್ಮೆಯಾಗಿ ನಿಲ್ಲುತ್ತದೆ. ಈ ದಿನಗಳಲ್ಲಿ ಒಂದು ವಿಷಯವನ್ನು ಮಾತ್ರ ಎಂದಿಗೂ ನೆನಪಿನಲ್ಲಿಡಿ: ಇತರರೊಂದಿಗೆ ಹೋಲಿಸಿಕೊಂಡು ನಿಮ್ಮ ಪ್ರಯಾಣವನ್ನು ಸಣ್ಣದಾಗಿ ನೋಡಬೇಡಿ. ಪ್ರತಿಯೊಬ್ಬರ ಜೀವನಕ್ಕೂ ಒಂದು ವಿಶೇಷವಾದ ಸಮಯವಿರುತ್ತದೆ. ಈಗ ಆ ಸಮಯ ಕುಂಭ ರಾಶಿಯವರಿಗೆ ಮೆಲ್ಲಗೆ ಪ್ರಾರಂಭವಾಗುತ್ತಿದೆ. ನಿಮ್ಮ ಪ್ರಯಾಣ ನಿಮ್ಮದೇ, ನಿಮ್ಮ ಯಶಸ್ಸು ನಿಮ್ಮದೇ. ನೀವು ಇದುವರೆಗೆ ಕಲಿತ ಅನುಭವಗಳನ್ನು ಮರೆಯಬೇಡಿ. ಅದೇ ಅನುಭವ ಇನ್ಮುಂದೆ ನಿಮಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಮಾರ್ಗದರ್ಶಿಯಾಗಿರುತ್ತದೆ. ನೀವು ಅವಸರಪಡದೆ ಯೋಚಿಸಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮಗೆ ಸ್ಥಿರವಾದ ಫಲಿತಾಂಶಗಳನ್ನು ನೀಡುತ್ತವೆ. ಪ್ರಶಾಂತವಾಗಿ ಮುನ್ನಡೆಯುವ ವ್ಯಕ್ತಿಯನ್ನು ಯಶಸ್ಸು ಸಹ ಪ್ರಶಾಂತವಾಗಿಯೇ ತಲುಪುತ್ತದೆ. ಈ 4 ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿದ ಹೊಸ ನಂಬಿಕೆಯನ್ನು ಕೊನೆಯವರೆಗೂ ಉಳಿಸಿಕೊಳ್ಳಿ. ಕೆಲವು ಅವಕಾಶಗಳು ಜೀವನದಲ್ಲಿ ಒಮ್ಮೆ ಮಾತ್ರ ಬಾಗಿಲು ತಟ್ಟುತ್ತವೆ. ಅವುಗಳನ್ನು ಗುರುತಿಸಿ ಧೈರ್ಯವಾಗಿ ಮುನ್ನಡೆಯುವುದು ಈಗ ನಿಮ್ಮ ಕೈಯಲ್ಲೇ ಇದೆ. ನಿಮ್ಮಲ್ಲಿರುವ ಸಾಮರ್ಥ್ಯವನ್ನು ನಂಬಿ. ನೀವು ಮಾಡುವ ಪ್ರತಿಯೊಂದು ಪ್ರಾಮಾಣಿಕ ಪ್ರಯತ್ನವೂ ನಿಮ್ಮ ಜೀವನವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಈ ವಿಡಿಯೋದಲ್ಲಿ ಹೇಳಿದ ಪ್ರತಿಯೊಂದು ಅಂಶವನ್ನೂ ಒಂದು ಮಾರ್ಗದರ್ಶಿಯಾಗಿ ತೆಗೆದುಕೊಂಡು ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಘಟನೆಗಳನ್ನು ಪ್ರಶಾಂತವಾಗಿ ಗಮನಿಸಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ನಿಮ್ಮ ಸಮಯವನ್ನು ಮೌಲ್ಯಯುತ ಕೆಲಸಗಳಿಗೆ ವಿನಿಯೋಗಿಸಿ. ಈ ಸಣ್ಣ ಅಭ್ಯಾಸವೇ ಮುಂಬರುವ ದಿನಗಳಲ್ಲಿ ನಿಮಗೆ ದೊಡ್ಡ ಯಶಸ್ಸನ್ನು ತಂದುಕೊಡುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಇನ್ನೂ ನಮ್ಮ ಶ್ರೀ ಸಂಕಲ್ಪ ಜ್ಯೋತಿಷ್ಯವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.